ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ರಿಕೆಟ್ ಡೈರೀಸ್. IPL ಸೀಸನ್ 18ರ 62ನೇ ಮ್ಯಾಚ್ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಈ ಮ್ಯಾಚ್ ಬಗ್ಗೆ ಮಾತಾಡೋನು, ಪ್ರಿವ್ಯೂ ನೋಡೋನು, ಪ್ರಿಡಿಕ್ಷನ್ ಮಾಡೋನು, ವಿಡಿಯೋ ಚಾಲೂ ಮಾಡೋನು. ಅದಕ್ಕಿಂತ ಮೊದಲ ಜಲ್ದಿ ವಿಡಿಯೋಗೆ ಲೈಕ್ ಮಾಡ್ರಿ, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ತಡ ಮಾಡೋನು, ಬರ್ರಿ ಶುರು ಮಾಡೋನು. ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಈ ಮ್ಯಾಚ್ ಎಲ್ಲಿ ನಡೀತೈತಿ ಅಂದ್ರ ಅರುಣ್ ಜೇಟ್ಲಿ ಸ್ಟೇಡಿಯಂ ಡೆಲ್ಲಿ ಒಳಗ್ ನಡೀತೈತಿ. ಇದು ಚೆನ್ನೈ ಒಳಗ್ ನಡಿಬೇಕಾಗಿತ್ರಿ, ಕಾರಣಾಂತರಗಳಿಂದ ಅದನ್ನ ಡೆಲ್ಲಿಗೆ ಶಿಫ್ಟ್ ಮಾಡ್ಯಾರ. ಬ್ಯಾಟಿಂಗ್ ಆಡಕ್ ಭಾರಿ ಪಿಚ್ ಐತ್ರಿ ಇಲ್ಲಿ ಅರುಣ್ ಜೇಟ್ಲಿ ಸ್ಟೇಡಿಯಂನಾಗ. ಸಣ್ಣ ಬೌಂಡ್ರೀಸ್ ಅದಾವು, ಫಾಸ್ಟ್ ಔಟ್ ಫೀಲ್ಡ್ ಐತಿ. ಏನಿಲ್ಲ ಅಂದ್ರೂ ನಾವು 190ಕ್ಕಿಂತ ಮ್ಯಾಗ್ 200ಕ್ಕಿಂತ ಮ್ಯಾಗ್ ಸ್ಕೋರ್ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಒಂದು ಹೈ ಸ್ಕೋರಿಂಗ್ ಗೇಮ್ ಈ ಮ್ಯಾಚ್ ನಾಗ ಆಗೋ ಚಾನ್ಸಸ್ ಐತಿ. ಬೌಲರ್ಸ್ ಗಳಿಗೆ ಒಂದು ನ್ಯೂಟ್ರಲ್ ವೇನು ಐತ್ರಿ, ಪೇಸರ್ಸಿಗೆ ಸ್ಪಿನ್ನರ್ಸಿಗೆ ಈಕ್ವಲ್ ಹೆಲ್ಪ್ ಐತಿ. ಎರಡು ಟೀಮಿನ ಪ್ಲೇಯಿಂಗ್ ಲೆವೆನ್ ಈ ಮ್ಯಾಚ್ ನಾಗ ಹೆಂಗ್ ಇರ್ತಾವ ಅನ್ನೋದು ನೋಡಿದ್ರ CSK ಪ್ಲೇಯಿಂಗ್ ಲೆವೆನ್ ಡೆವಾನ್ ಕಾನ್ವೆ, ಆಯುಷ್ ಮಾತ್ರೆ ಓಪನ್ ಮಾಡಿದ್ರ, ಉರ್ವಿಲ್ ಪಟೇಲ್, ಡೆವಾಲ್ಡ್ ಬ್ರೇವಿಸ್, ಶಿವಮ್ ದೂಬೆ, ರವೀಂದ್ರ ಜಡೇಜಾ, MS ಧೋನಿ, ರವಿಚಂದ್ರನ್ ಅಶ್ವಿನ್, ಅನ್ಶುಲ್ ಕಾಂಬೋಜ್, ನೂರ್ ಅಹಮದ್, ಖಲೀಲ್ ಅಹಮದ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮತೀಶ ಪಾತ್ರಣ. ರಾಜಸ್ಥಾನ್ ರಾಯಲ್ಸ್ ಪ್ಲೇಯಿಂಗ್ ಲೆವೆನ್ ಯಶಸ್ವಿ ಜೈಸ್ವಾಲ್, ವೈಭವ್ ಸೂರ್ಯವಂಶಿ ಓಪನ್ ಮಾಡಿದ್ರ, ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್, ರಿಯಾನ್ ಪರಾಗ್, ಧ್ರುವ್ ಜುರೇಲ್, ಶಿಮ್ರಾನ್ ಹೆಟ್ಮಾರ್ ಇಲ್ಲಾಂದ್ರೆ ಎಲ್ ಪ್ರಿಟೋರಿಯಸ್, ಶುಭಮ್ ದೂಬೆ, ವನಿಂದ್ ವಸರಂಗ, ಕ್ವೆನಾ ಮಪಾಕ, ಮಹೇಶ್ ತೀಕ್ಷಣ, ಆಕಾಶ್ ಮಧವಾಲ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತುಷಾರ್ ದೇಶಪಾಂಡೆ. ಎರಡು ಟೀಮನು ಟೂರ್ನಮೆಂಟ್ ದಿಂದ ಹೊರಗೆ ಬಿದ್ದವು. 9 ನಂಬರ್ 10 ನಂಬರ್ ಪ್ಲೇಸ್ ನಾಗ ಅದಾವ ಪಾಯಿಂಟ್ಸ್ ಟೇಬಲ್ ನಾಗ. ಎರಡು ಟೀಮನು ಈ ಮ್ಯಾಚ್ ಅವ್ರವ್ರ ಪ್ರತಿಷ್ಠೆಗಾಗಿ ಆಡ್ತಾರ. ಅದ್ರೊಳಗೂ ರಾಜಸ್ಥಾನ್ ರಾಯಲ್ಸ್ ದವ್ರಿಗಂತೂ ಇದು ಈ ಸೀಸನ್ ಲಾಸ್ಟ್ ಮ್ಯಾಚ್ ಐತ್ರಿ. ಅವ್ರ ಏನ್ರೆ 10 ನಂಬರ್ ಪ್ಲೇಸ್ ಉಳಿಬಾರ್ದಂದ್ರ ಈ ಮ್ಯಾಚ್ ಅವ್ರು ಗೆಲ್ಬೇಕು. ಇನ್ನ ಚೆನ್ನೈದವ್ರಿಗೆ ಇದಾದ್ಮೇಲೆ ಇನ್ನ ಒಂದು ಮ್ಯಾಚ್ ಐತ್ ಬಿಡ್ರಿ. ಇಲ್ಲಿ ಎರಡು ಟೀಮ್ಗಳು ಅವ್ರ ಪ್ಲೇಯಿಂಗ್ ಲೆವೆನ್ ದಾಗ ಏನ್ ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಗಳು ಮಾಡ್ಕೋಬಹುದು. ಎಲ್ಲ ಪ್ರಿಟೋರಿಯಸ್ ಅಂತ ಹೇಳಿ ಹೊಸ ಪ್ಲೇಯರ್ ಈ ರಾಜಸ್ಥಾನ್ ರಾಯಲ್ಸ್ ಅವ್ರು ಸೈನ್ ಮಾಡ್ಯಾರ. ಶಿಮ್ರಾನ್ ಹೆಟ್ಮೇರ್ ಅವ್ರ ಕಡೆದಿಂದ ಅಂದ್ರೂ ಏನು ಪರ್ಫಾರ್ಮೆನ್ಸ್ ಈ ಸೀಸನ್ ನಾಗೇನೆ ಏನು ಚಲೋ ಬಂದಿಲ್ಲ ಅವ್ರ ಕಡೆದಿಂದ. ಲಾಸ್ಟ್ ಮ್ಯಾಚ್ ಅರೇ ಏನ್ರಿ ಅವ್ರಿಗೆ ತಂದಿದ್ದಕ್ಕೂ ಒಂದು ಚಾನ್ಸ್ ಕೊಡ್ತಾರೋ ಇಲ್ಲೋ ನೋಡೋನು. ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ನಾವು ಇಲ್ಲಿ ಟೋಟಲ್ IPL ಹಿಸ್ಟ್ರಿ ಒಳಗ ಈ ಎರಡು ಟೀಮ್ ನೋಡು 31 ಮ್ಯಾಚ್ ಆಗ್ಯಾವ. ಅದ್ರೊಳಗ 16 ಮ್ಯಾಚ್ CSK ಗೆದ್ರ, 15 ಮ್ಯಾಚ್ RR ಗೆದ್ದೈತಿ. ಏನ್ ಜಾಸ್ತಿ ಏನ್ ಫರಕ್ ಇಲ್ರಿ ಇಲ್ಲಿ, ಆಲ್ಮೋಸ್ಟ್ ಈಕ್ವಲ್ ಫೈಟ್ ಇಲ್ಲಿ ನಡೆದೈತಿ. ಆದ್ರ ಈಗ ಲಾಸ್ಟ್ ಒಂದು 10 ಮ್ಯಾಚಿನ ಹೆಡ್ ಟು ಹೆಡ್ ರೆಕಾರ್ಡ್ಸ್ ನಾವು ನೋಡಿದ್ರೆ ಇಲ್ಲಿ ಅದ್ರೊಳಗ ಬರೇ 3 ಮ್ಯಾಚ್ CSK ಗೆದ್ದೈತಿ, 7 ಮ್ಯಾಚ್ RR ಗೆದ್ದೈತಿ. ಕಂಪ್ಲೀಟ್ ಒನ್ ಸೈಡ್ ಡಾಮಿನೇಷನ್ ಈಗ ರೀಸೆಂಟ್ ಟೈಮ್ಸ್ ನಾಗ CSK ಮ್ಯಾಗ RR ಮಾಡೈತಿ. ಎರಡು ಟೀಮಿನ ಪ್ಲೇಯರ್ಸ್ ಸ್ಟಾಟ್ಸ್ ನೋಡಿದ್ರೆ ನಾವಿಲ್ಲಿ ಆಯುಷ್ ಮಾತ್ರೆ ಇವ್ರಿನ ರಾಜಸ್ಥಾನ್ ವಿರುದ್ಧ 1 ಮ್ಯಾಚ್ ಆಡಿಲ್ಲ. ಆದ್ರೆ ಇವ್ರ ರೀಸೆಂಟ್ ಫಾರ್ಮಿಗೆ ಹೆಂಗದವ ಅಂದ್ರ 0 ರನ್, 94 ರನ್, 7, 30, 32 ಒಂದು ಚಲೋ ಫಾರ್ಮ್ ನಾಗ ಅದಾರಿ. ಸೆಟ್ ಆಗಿ ಒಂದ್ ಸ್ವಲ್ಪ ನೋಡ್ಕೊಂಡ್ ಏನ್ರಿ ಆಡಿದ್ರ ನೆಕ್ಸ್ಟ್ ಲೆವೆಲ್ ಪ್ಲೇಯರ್ ಇವ್ರು ಕಾಣಿಸ್ತಾರ. ಡೆವಾನ್ ಕಾನ್ವೆ ಇವ್ರ ರೀಸೆಂಟ್ ಫಾರ್ಮ್ ಇಲ್ಲಿ ನಾವು ನೋಡಿದ್ರ 0 ರನ್, 12 ರನ್, 69, 13, 30 ಆ ಒಂದು ಕನ್ಸಿಸ್ಟೆನ್ಸಿ ಏನ್ CSK ಕಡೆ ಡೆವಾನ್ ಕಾನ್ವೆ ಅವ್ರದಿತ್ತು ಅದು ಈ ಸೀಸನ್ ನಾಗ ಮಿಸ್ಸಿಂಗ್ ಐತಿ. ಉರ್ವಿಲ್ ಪಟೇಲ್ CSK ದವ್ರು ಈಗೀಗ ಏನ್ ಹೊಸ ಪ್ಲೇಯರ್ ಸೈನ್ ಮಾಡ್ಯಾರ. ಆದ್ರ ಅವ್ರು ಬಂದು 1ನೇ ಮ್ಯಾಚ್ ನಾಗನೆ ಅವ್ರ ಝಲಕ್ ಅವ್ರು ತೋರಿಸ್ಬಿಟ್ಟಾರ. ಈಗ ಆಲ್ರೆಡಿ ಬಾರಿ ಎಕ್ಸೈಟಿಂಗ್ ಯಂಗ್ ಟ್ಯಾಲೆಂಟೆಡ್ ಪ್ಲೇಯರ್ ಅದಾರ್ರಿ. ಇವ್ರ ರೀಸೆಂಟ್ ಫಾರ್ಮ್ ನೋಡಿದ್ರೆ ನಾವಿಲ್ಲಿ 21, 31, 140, 25, 22 ಒಂದು ಚಲೋ ಫ್ಲೋ ಒಳಗೆ ಇವ್ರು ಹೊಂಟಾರ್ರಿ. ಇನ್ನ ಡೆವಾಲ್ಡ್ ಬ್ರೇವಿಸ್ ಇವ್ರ ರೀಸೆಂಟ್ ಫಾರ್ಮ್ 53, 0, 32, 42, 36 ಚಲೋ ಕನ್ಸಿಸ್ಟೆಂಟ್ ಆಗಿ ಈಗ CSK ಕಡೆ ಯಾರು ಆಡತಾರಪ್ಪ ಅಂದ್ರದು ಡೆವಾಲ್ಡ್ ಬ್ರೇವಿಸ್ ರೀ. ಶಿವಮ್ ದೂಬೆ ಇವ್ರ ರೀಸೆಂಟ್ ಫಾರ್ಮ್ 45, 8, 6, 12, 50 ಆ ಡೇಂಜರಸ್ ಹಿಟ್ಟಿಂಗ್ ದೂಬೆ ನಮಗ್ ಈ ಸೀಸನ್ ನಾಗ ಒಂದ್ ಸ್ವಲ್ಪ ಎಲ್ಲೋ ಮರಿ ಆಗ್ಯಾರ ಅಂದ್ರೂ ಏನು ತಪ್ಪ ಆಗಂಗಿಲ್ರಿ. ಅದೇ ಕಡೆ ರಾಜಸ್ಥಾನ್ ರಾಯಲ್ಸ್ ಪ್ಲೇಯರ್ ಸ್ಟಾಟ್ಸ್ ನೋಡಿದ್ರೆ ನಾವಿಲ್ಲಿ ಯಶಸ್ವಿ ಜೈಸ್ವಾಲ್ ಇವ್ರು ರೆಡ್ ಹಾಟ್ ಫಾರ್ಮ್ ನಾಗ ಅದಾರೆ. ರೀಸೆಂಟ್ ಆಗಿ ಬ್ಯಾಕ್ ಟು ಬ್ಯಾಕ್ ಒಂದು 3-4 15 ಹೊಡೆದಿದ್ರು. ಅದಾದ್ಮ್ಯಾಗ ಇವ್ರ ಫಾರ್ಮ್ ಹಂಗ ಕಂಟಿನ್ಯೂ ಮಾಡ್ಯಾರ. ಇವ್ರದ್ದು ರೀಸೆಂಟ್ ಫಾರ್ಮ್ ನೋಡಿದ್ರೆ ನಾವಿಲ್ಲಿ 50, 34, 13, 70, 49 ಇದಷ್ಟ ಅಲ್ಲ. CSK ವಿರುದ್ಧ ಇವ್ರ ರೆಕಾರ್ಡ್ ಭಾರಿ ಐತ್ರಿ. CSK ವಿರುದ್ಧ 7 ಮ್ಯಾಚ್ ಆಡ್ಯಾರ, ಅದ್ರೊಳಗ 230 ರನ್ ಹೊಡೆದಾರ. ಇನ್ನ ವೈಭವ್ ಸೂರ್ಯವಂಶಿ ಇವ್ರಿನ CSK ಜೊತೆ 1 ಮ್ಯಾಚ್ ಆಡಿಲ್ಲ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡತ್ತಿಲ್ಲ, ಅಂದ್ರ ಎಲ್ಲಾ ಬಾಲ್ ಹೊಡ್ಯಾಕೆನೆ ಹೊಂಟಾರ. ಒಂದ್ ಸ್ವಲ್ಪ ಚಲೋ ತಂಗಿ ನೋಡ್ಕೊಂಡು ಆಡಿದ್ರಪ್ಪ ಅಂದ್ರ ಬೆಂಕಿ ಬ್ಯಾಟ್ಸ್ಮನ್ ಅದಾರ, ಏನ್ ಮಾತೇ ಇಲ್ಲ. ಸಂಜು ಸ್ಯಾಮ್ಸನ್ ಇವ್ರು ರೀಸೆಂಟ್ ಫಾರ್ಮ್ 20, 30, 15, 40, 38 ಚಲೋ ಸ್ಟಾರ್ಟ್ ಇವ್ರಿಗೆ ಸಿಗಾತೈತಿ. ಅದನ್ನ ಬಿಗ್ ಸ್ಕೋರ್ ಆಗಿ ಕನ್ವರ್ಟ್ ಮಾಡಕ್ ಇವ್ರು ಎಡವಾತಾರ. ರಿಯಾನ್ ಪರಾಗ ಇವ್ರ ರೀಸೆಂಟ್ ಫಾರ್ಮ್ ಇಲ್ಲಿ ನಾವು ನೋಡಿದ್ರೆ 13 ರನ್, 95, 16, 32, 22 ಈ ಸಲ ಇವ್ರ ಮ್ಯಾಗ್ನು ರಾಜಸ್ಥಾನದವ್ರಿಗೆ ಭರವಸೆ ಇಲ್ಲ. ಈ ಮ್ಯಾಚಿನ ಪ್ಲೇಯರ್ ಬ್ಯಾಟಲ್ಗಳು ಯಾವ್ಯಾವ ಅದಾವು ಅನ್ನೋದು ನೋಡಿದ್ರೆ 1ನೇ ಬ್ಯಾಟಲ್ ಯಶಸ್ವಿ ಜೈಸ್ವಾಲ್ ವರ್ಸಸ್ ಖಲೀಲ್ ಅಹಮದ್. ಟೋಟಲ್ ಆಗಿ 4 ಮ್ಯಾಚ್ ನಾಗ ಇವ್ರಿಬ್ರದ್ದು ಅಪೋಸಿಟ್ ಬಿದ್ದೈತ್ರಿ. ಅದ್ರೊಳಗ 34 ರನ್ ಯಶಸ್ವಿ ಜೈಸ್ವಾಲ್ ಅವ್ರು ಹೊಡೆದಾರ ಖಲೀಲ್ ಅಹಮದ್ ಅವ್ರಿಗೆ. ಅಂದ್ರ ಒಂದ್ ಸ್ವಲ್ಪ ರನ್ಗಳು ಜಾಸ್ತಿನೇ ಹೊಡೆದಾರ. ಅಷ್ಟ್ರೊಳಗ 2 ಸಲ ಅವ್ರ ವಿಕೆಟ್ ಖಲೀಲ್ ಅಹಮದ್ ಅವ್ರಿಗೆ ಕೊಟ್ಟಾರ. 2ನೇ ಬ್ಯಾಟಲ್ ರಿಯಾನ್ ಪರಾಗ ವರ್ಸಸ್ ಮತೀಶ ಪಾತಿರಾಣ.
17 ಬಾಲಿಗೆ 19 ರನ್ ಹೊಡೆದಾರ. ಇಷ್ಟೊಳಗ 2 ಸಲ ಅವ್ರ ವಿಕೆಟ್ ಪಾತಿರಣ ಕೊಟ್ಟಾರ. ಮೂರನೇ ಬ್ಯಾಟ್ ಅಲ್ಲ ಶಿವಮ್ ದುಬೆ ವರ್ಸಸ್ ವನಿಂದು ಹಸರಂಗ. 3 ಮ್ಯಾಚ್ ನಾಗ ಇವ್ರಿಬ್ಬರದು ಎದರ ಬದರ ಆಗೈತಿ. ಅದ್ರೊಳಗ 43 ರನ್ ಶಿವಮ್ ದುಬೆ ಹೊಡೆದಾರ ಅಂದ್ರ ನಾಯಕ್ ಹೊಡೆದಂಗ್ ಹೊಡೆದಾರ. 215 ಸ್ಟ್ರೈಕ್ ರೇಟ್ಲಿ. ಇಷ್ಟೊಳಗ ಬರೇ ಒಂದ್ಸಲ ಅವ್ರ ವಿಕೆಟ್ ವನಿಂದು ಹಸರಂಗ ಅವ್ರಿಗೆ ಕೊಟ್ಟಾರ. ಇನ್ನ ಈ ಮ್ಯಾಚಿನ ಪ್ರೆಡಿಕ್ಷನ್ ಗಳ ಬಗ್ಗೆ ಮಾತಾಡೋದಾದ್ರ CSK ಕಡೆ ಇಬ್ರು ಓಪನರ್ಸ್ ಏನದಾರಲ್ರಿ, ಆಯುಷ್ ಮಾತ್ರೆ ಮತ್ತೆ ಡೆವಾನ್ ಕಾನ್ವೆ, ಇವ್ರಿಬ್ರೊಳಗ ಒಬ್ಬರ ಕಡೆದಿಂದ ಪಕ್ಕ 50+ ಸ್ಕೋರ್ ಬರ್ತೈತಿ ಅಂತ ಹೇಳಿ ನನಗ ಅನಿಸ್ತೈತಿ. ಇನ್ನ ಉರ್ವಿಲ್ ಪಟೇಲ್ ಮತ್ತ ಡೆವಾಲ್ ಬ್ರೇವಿಸ್ ಇವ್ರಿಬ್ರೊಳಗ ಒಬ್ಬರ ಕಡೆದಿಂದ ಇವತ್ತು ಬೆಂಕಿ ಇನ್ನಿಂಗ್ಸ್ ಬರ್ತೈತಿ ಅಂತ ಹೇಳಿ ಅನಿಸ್ತೈತ್ರಿ. ಅದೇ ಕಡೆ ರಾಜಸ್ಥಾನ್ ರಾಯಲ್ಸ್ ಕಡೆ SSV ಜೈಸ್ವಾಲ್ ಅವ್ರ ಕಡೆದಿಂದ ಒಂದು ಚಲೋ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬರ್ತೈತಿ. ಇವ್ರ ಜೊತೆ ಸಂಜು ಸ್ಯಾಮ್ಸನ್ ಇಲ್ಲಾಂದ್ರ ರಿಯಾನ್ ಪರಾಗ ಇವ್ರಿಬ್ರೊಳಗ ಒಬ್ಬರ ಕಡೆದಿಂದ ಒಂದು ಬಿಗ್ ಇನ್ನಿಂಗ್ಸ್ ಇವತ್ತು ಬರ್ತೈತಿ ಅಂತ ಹೇಳಿ ಅನ್ಸಾತೈತಿ. ಇನ್ನ ಲಾಸ್ಟಿಗೆ ಮ್ಯಾಚ್ ವಿನ್ನರ್ ಪ್ರೆಡಿಕ್ಷನ್ ಬಗ್ಗೆ ನಾವ್ ಇಲ್ಲಿ ಮಾತಾಡಿದ್ರ ಯಾವ ಟೀಮ್ ಇಲ್ಲಿ ವಿನ್ ಆಗ್ತೈತಿ ನೋಡ್ರಿ. ಇಲ್ಲಿ 2 ಟೀಮ್ನು ಹಂಗೆ ಅದಾವು. ಬ್ಯಾಡ್ ಲಕ್ ನಡೆದೈತಿ. 9-10 ನಂಬರ್ ಪ್ಲೇಸಿಗೆ ಅದಾವು. ಗೆದ್ರೂ ಏನು ಫರಕ್ ಬೀಳಂಗಿಲ್ಲ. ಅಂದ್ರೂ ಈ ಮ್ಯಾಚ್ ನಾಗ ನನಗ್ ಯಾಕೋ ಅನ್ಸಾತೈತ್ರಿ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ವಿನ್ ಆಗ್ತೈತಿ ಅಂತ ಹೇಳಿ ಅನ್ಸಾತೈತಿ. ಯಾಕಂದ್ರ ರಾಜಸ್ಥಾನ್ ರಾಯಲ್ಸ್ ಲಾಸ್ಟ್ ಒಂದ್ 5 ಓವರಿಗೆ 40 ರನ್ ಬೇಕಾದ್ರೂ ಹೊಡಿತಾರೋ ಇಲ್ಲೋ ಡೌಟ್ ಅಂತ ಒಂದ್ ಸಿಚುವೇಶನ್ ದಾಗ ಈಗ ರಾಜಸ್ಥಾನ್ ರಾಯಲ್ಸ್ ಅವ್ರು ಅದಾರ. ಶಿಮ್ರಾನ್ ಹೆಟ್ಮೇರ್ ಅವ್ರು ಹೇಳ್ಕೊಳ್ಳುವಂಗ ಈ ಸೀಸನ್ ನಾಗ ಆಡಿಲ್ಲ. ಅವ್ರು ಏನ್ ನಿರೀಕ್ಷೆ ಇಟ್ಟು ಅವ್ರಿಗೆ ರಿಟೈನ್ ಮಾಡಿದ್ರು ಅದು ಜಾಸ್ ಬಟ್ಲರ್ ಅವ್ರಿಗೆ ಬಿಟ್ಟು ಅದಕ್ಕೆ ತಕ್ಕಂಗ ಅವ್ರು ಆಡ್ಲಿಲ್ಲ. ನನ್ನ ಪ್ರಕಾರ ಈ ಮ್ಯಾಚ್ CSK ವಿನ್ ಆಗ್ತೈತಿ. ಇದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತೈತಿ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳ್ರಿ. ಹೋಗೋಕ್ಕಿಂತ ಮೊದಲು ವಿಡಿಯೋಕೊಂದು ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ. ಮತ್ ಜಲ್ದಿ ಸಿಗೋನು. ಜೈ ಕರ್ನಾಟಕ.